ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಮೌನಿ ಅಮಾವಾಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಚಾನಲ್ಗೆ ಯಾರಾದರೂ ಹೊಸಬರು ವಿಸಿಟ್ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಮೌನಿ ಅಮಾವಾಸ್ಯೆ 144 ವರ್ಷಕ್ಕೊಮ್ಮೆ ಬರುವ ಅಮಾವಾಸ್ಯೆಯು ಈಗ ನಡೆಯುತ್ತಿರುವ ಕುಂಭಮೇಳದ ಸಮಯದಲ್ಲಿ ಬಂದಿದೆ. ಈ ಅಮಾವಾಸ್ಯೆ ಕೋಟಿ ಸೂರ್ಯಗ್ರಹಣಗಳಿಗೆ ಇರುವಂಥ ಶಕ್ತಿ ಮತ್ತು ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ. ಈ ಅಮಾವಾಸ್ಯೆಯು ದೇವತೆಗಳ ಶಕ್ತಿ ಮತ್ತು ಭೂಮಿಯ ಮೇಲೆ ಆವರಿಸುತ್ತದೆ. ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾಗ್ರಾಜ್ನಲ್ಲಿ 2025 ಜನವರಿ 13 ಫೆಬ್ರವರಿ 26ರವರೆಗೆ ಸತತ 45 ದಿನ ನಡೆಯುತ್ತಿರುತ್ತದೆ. ಈ ಮಹಾನ್ತ ಕಾರ್ಯಕ್ರಮದಲ್ಲಿ ಕೋಟ್ಯಾನುಕೋಟಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ಸಾಧುಗಳು, ಸನ್ಯಾಸಿಗಳು, ಅಘೋರಿಗಳು, ಸಾಮಾನ್ಯ ಜನರು ಎಲ್ಲ ಕಡೆಯಿಂದ ಬಂದು ಇಲ್ಲಿ ಸೇರುತ್ತಾರೆ. ಈ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮ ಪುಣ್ಯ ಸ್ನಾನ ಮಾಡಿದರೆ ಜನ್ಮ ಪಾವನ ಆಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ. ಕುಂಭಮೇಳವನ್ನು 4 ರೀತಿಯಲ್ಲಿ ಆಚರಿಸುತ್ತಾರೆ. ಮಾಘಮೇಳ, ಇದನ್ನು ವರ್ಷಕ್ಕೆ 1 ಬಾರಿ ಮಾಘ ಮಾಸದಲ್ಲಿ ಪ್ರಯಾಗ್ರಾಜ್ನಲ್ಲಿ ಆಚರಿಸುತ್ತಾರೆ. ಅರ್ಧ ಕುಂಭಮೇಳ, ಇದನ್ನು 6 ವರ್ಷಗಳಿಗೆ 1 ಬಾರಿ ಹರಿದ್ವಾರದಲ್ಲಿ ಪ್ರಯಾಗ್ರಾಜ್ನಲ್ಲಿ ಆಚರಿಸುತ್ತಾರೆ. ಪೂರ್ಣ ಕುಂಭಮೇಳ, ಇದನ್ನು 12 ವರ್ಷಗಳಿಗೊಮ್ಮೆ ಹರಿದ್ವಾರ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ, ಉಜ್ಜಯಿನಿಯಲ್ಲಿ ಆಚರಿಸುತ್ತಾರೆ. ಮಹಾಕುಂಭಮೇಳ, ಇದನ್ನು 144 ವರ್ಷಗಳಿಗೆ 1 ಬಾರಿ ಪ್ರಯಾಗ್ರಾಜ್ನಲ್ಲಿ ಆಚರಿಸುತ್ತಾರೆ. ಈ ಮಹಾಕುಂಭಮೇಳವು 12 ಕೋಟಿ ಕುಂಭಮೇಳಗಳಿಗೆ ಸಮಾನ. ಈ ಅಮಾವಾಸ್ಯೆ ಸಾಮಾನ್ಯವಾದದ್ದು ಅಲ್ಲ, ಕೋಟಿ ಪಟ್ಟು ಶಕ್ತಿ ಇದರಲ್ಲಿ ಇದೆ. ಈ ಮೌನಿ ಅಮಾವಾಸ್ಯೆ ಅಂತೂ ಎಲ್ಲ ನೀರಿನೊಳಗೆ ಗಂಗಾದೇವಿಯ ಶಕ್ತಿ ಇರುತ್ತದೆ. ಈ ಪವಿತ್ರವಾದ ದಿನದಂದು ಗೆಳೆಯರೇ, ಪ್ರಯಾಗ್ರಾಜ್ ಸಾಧು ಸಂತರಿಂದ ತುಂಬಿ ಹೋಗಿದೆ. ಸಂಕ್ರಾಂತಿಯಿಂದ ಜನವರಿ 26 ಮಧ್ಯರಾತ್ರಿಯವರೆಗೂ ಸುಮಾರು 14 ಕೋಟಿ ಹೆಚ್ಚು ಮಂದಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರತಿದಿನ 1 ಕೋಟಿಗೂ ಜನ ಬರುತ್ತಿದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಮೌನಿ ಅಮಾವಾಸ್ಯೆಯು ದಿನ ಮೌನ ವ್ರತ ಮಾಡಬೇಕು. ಈ ಅಮಾವಾಸ್ಯೆಗೆ ಮಾಘ ಅಮಾವಾಸ್ಯೆ, ದೃಶ್ಯ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿವಸ ನಾವು ಗಂಗಾ ಸ್ನಾನ ಮಾಡುವುದರಿಂದ ಪುಣ್ಯ ಸಿಗುತ್ತದೆ. ಹರ್ ಹರ್ ಮಹಾದೇವ್.